ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ದೇವರು ನನ್ನನ್ನ ನಮ್ಮನ್ನ ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಇಟ್ಟುಕೊಂಡಿದ್ದಾನೆ. ಯಾಕೆ ಅಂಗೈಯಲ್ಲಿ ಇಟ್ಟುಕೊಂಡಿದ್ದಾನೆ ಗೊತ್ತಾ? ಒಂದು ವೇಳೆ ದೇವರು ನನ್ನ ಮಕ್ಕಳಲ್ಲಿ ಮರೆಯಾಗ್ತಾರೇನೋ, ನನ್ನ ಮಕ್ಕಳೆಲ್ಲ ನನ್ನಿಂದ ದೂರವಾಗ್ತಾರೇನೋ, ಒಂದು ವೇಳೆ ಹಿಂದೆಯಲ್ಲಿ ಇಟ್ಕೊಂಡ್ರೆ ನನ್ನ ಮಕ್ಕಳನ್ನ ಮರೆತು ಬಿಡ್ತಾರೇನೋ. 24 ಗಂಟೆ ನನ್ನ ಮಕ್ಕಳು ನನ್ನ ಕಣ್ಣು ಮುಂದೆ ಇರಬೇಕಾ? 24 ಗಂಟೆ ನನ್ನ ಮಕ್ಕಳನ್ನು ನಾನು ನೋಡ್ತಾನೆ ಇರಬೇಕು ಅಂದ್ರೆ ದೇವರಿಗೆ ನಮ್ಮ ಮೇಲೆ ಅಷ್ಟು ಪ್ರೀತಿ ಉಂಟು ಪ್ರಿಯರೇ. ಹಲ್ಲೆಲೂಯಾ. ಒಂದು ತಾಯಿ ತನ್ನ ಮಗುವನ್ನು ಮರಿಬೋದೇನೋ, ಆದರೆ ನಾನು ಮಾತ್ರ ನಿಮ್ಮನ್ನ ಮರೆಯುವುದಿಲ್ಲ. ಒಂದು ತಾಯಿ ತನ್ನ ಮಗುವಿನ ಬಗ್ಗೆ ಅಲಕ್ಷ್ಯ ಮಾಡಿದ್ರೆ ಮಾಡಬಹುದೇನೋ, ನಾನು ಮಾತ್ರ ನಿಮ್ಮನ್ನ ಅಲಕ್ಷ್ಯ ಮಾಡುವುದಿಲ್ಲ. ಒಂದು ಮಗುವಿನ ಬಗ್ಗೆ ಒಂದು ತಾಯಿ ಚಿಂತೆ ಮಾಡಿದ್ರೆ ಮಾಡಬಹುದು, ಮಾಡಲಾರ್ದಂಗೆ ಇರಬಹುದೇನೋ, ನಾನಾದರೂ ನಿಮಗೋಸ್ಕರ ಚಿಂತಿಸುವವನಾಗಿದ್ದೇನೆ. ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತ ನಮ್ಮನ್ನು ಏನ್ ಮಾಡ್ತಾನಂದ್ರೆ ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ನಾವು ಯಾರ ಕೈಲಿದೆ? ದೇವರ ತಪ್ಪಿಸ್ಕೊಳ್ಳೋದು ಸಾಧ್ಯನಾ? ಬೈಬಲ್ ವಾಕ್ಯ ಹೇಳ್ತದೆ, ದೇವರು ಕರ್ತನಾದ ಯೆಹೋವನು ಮಾತನಾಡೋ ಮಾತೇನಂದ್ರೆ, ಈಗೋ ನನ್ನ ಅಂಗೈಯಲ್ಲಿ ನಿನ್ನನ್ನ ಚಿತ್ರಿಸು. ನಾವು ದೇವರ ಅಂಗೈಲಿದ್ದ ನಮಗೆ ಯಾವ ಅಪಾಯ ಬರುವುದಿಲ್ಲ. ಶಸ್ತ್ರ ಬೆಂಕಿನ ಸುಡಕ್ಕಾಗ್ಲಿಲ್ಲ. ಯಾಕೆ? ಅವರೆಲ್ಲಿದ್ರು? ದೇವರ ಅಂಗೈಲಿ ಇದ್ರು. ದಾನಿಯೇಲನ ಸಿಂಹ ಏನ್ ಮಾಡಕ್ಕಾಗಲಿಲ್ಲ. ಯಾಕೆ? ಹಲೋ ದೇವರ ಅಂಗೈಲಿದ್ರು. ಇಸ್ರಾಯೇಲರು ಕೆಂಪು ಸಮುದ್ರ ದಾಟಬೇಕಾದ್ರೆ ಆ ಕೆಂಪು ಸಮುದ್ರದಲ್ಲಿ ಅವರ ಕಾಲಕ್ಕೆ ಹೆಸರಾಗ್ಲಿಲ್ಲ. ಅವ್ರು ಚಪ್ಪಲಿ ಸೌದು ಹೋಗ್ಲಿಲ್ಲ. ಇದ್ದೀರಾ? ಎಷ್ಟು ಸಾಲ ನಡೆಸಿದ್ದೆ, ಇದ್ದೀರಾ ಇಲ್ವಾ? ಅವ್ರಿಗೆ ಕೆಸರಾಗ್ಲಿಲ್ಲ. ಕೆಂಪು ಸಮುದ್ರ ದಾಟಬೇಕಾದ್ರೆ ಕಾಲಿಗೆ ಕೆಸರಾಗ್ಲಿಲ್ಲ, ಕಲ್ಲು ತುಳಿಲಿಲ್ಲ, ಮುಳ್ಳು ತುಳಿಲಿಲ್ಲ. ಬೈಬಲ್ ವಾಕ್ಯ ಇರ್ತದೆ. ಮತ್ತೆ ಎಲ್ಲಿದ್ರು ಅವರು? ಹಲೋ ದೇವರ ಅಂಗೈಲಿ ಇಸ್ರಾಯೇಲ್ ಜನರಿದ್ರು. ಇವತ್ತು ನೀ ದೇವರ ಅಂಗೈಲಿ ಇರೋದಾದ್ರೆ ನೀನು ಯಾವ ಕೇಡು, ಯಾವ ಹಾನಿ, ಯಾವ ಅಪಾಯ ನೀನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಾವು ಒಂದು ಸರ್ವಸಮನದ ಹಳ್ಳ ದಾಟಬೇಕಂದ್ರು, ನದಿ ದಾಟಬೇಕಂದ್ರು, ಒಂದು ಚರಂಡಿ ದಾಟಬೇಕಂದ್ರೆ ಕೆಸರಾಗ್ತದೆ ಕಾಲಿಗೆ. ಆದ್ರೆ ಇಸ್ರಾಯೇಲ್ ನಡೆದು ಹೋಗ್ತಿರ್ಬೇಕಾದ್ರೆ ಧೂಳು ಎದ್ದದಲ್ಲಿ ದೊಡ್ಡದ್ರ ವಿಮೋಚನೆ ಕಂಡ ಪುಸ್ತಕ ನೋಡ್ರಿ, ಕೆಸರಾಗಿದೆ ಅವ್ರ ಕಾಲಿಗೆ. ನಾವು ಆಡಾಡ್ತಲ್ಲಮ್ಮ ಒಣನೆಲ್ಲ ಅಂದ್ರೆ ಅರ್ಥ ಏನು? ದೇವರ ಅಂಗೈಯಲ್ಲಿ ಇಸ್ರಾಯೇಲ್ ಎಲ್ಲರೂ, ಅಷ್ಟು ಜನರು ಕೂಡ ಆ ದೇವರ ಅಂಗೈಯಲ್ಲಿ ಇಟ್ಕೊಂಡು ನಡೆಸಿದಾನೆ. ನನ್ನ ಮಕ್ಕಳು ಯಾವ ಕೇಡಾಗಬಾರ್ದು ಎಂಬುದಾಗಿ. ನೀನಂದ್ರೆ ಎಷ್ಟು ಪ್ರೀತಿ ನೋಡ್ರಿ ದೇವರಿಗೆ, ನೀನಂದ್ರೆ ದೇವರಿಗೆ ಎಷ್ಟು ಆಕಾಂಕ್ಷೆ ನೋಡ್ರಿ ದೇವರಿಗೆ. ನೋಡ್ರಿ ನೀನಂದ್ರೆ ಎಷ್ಟು ಅಭಿಮಾನ ದೇವರಿಗೆ. ನಿನಗೆ ದೇವರ ಮೇಲೆ ಅಭಿಮಾನ ಐತಿಲ್ಲ ಗೊತ್ತಿಲ್ಲ, ನಿನ್ನ ದೇವರಿಗೆ ಚೆನ್ನಾದ ಪ್ರೀತಿ ಐತಿಲ್ಲ ಗೊತ್ತಿಲ್ಲ. ಅದು ನೀನಂದ್ರೆ ಯೇಸುವಿಗೆ ಬಹಳ ಪ್ರೀತಿ, ನೀನಂದ್ರೆ ದೇವರಿಗೆ ಬಹಳ ಅಭಿಮಾನ. ನನ್ನ ಮಗಳು ಕಷ್ಟಕ್ಕಿರಬಾರ್ದು, ನನ್ನ ಮಗ ಕಣ್ಣೀರಿಗಿರಬಾರ್ದು, ನನ್ನ ಮಗಳು ಚಿಂತೆ ಪಡಬಾರ್ದು ಎಂಬುದಾಗಿ ದೇವರು ನಿನ್ನನ್ನು ಆತನ ಅಂಗೈಲಿಟ್ಟುಕೊಂಡಿದ್ದಾನೆ. ಆಮೆನ್. ಹಲ್ಲೆಲೂಯಾ.